ನನ್ನ ಹೆಸರು ಆನಂದ್ ಕುಮಾರ್, ಜಿಲ್ಲಾ ಪ್ರಜಾ ಪರಿವರ್ತನೆ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಉಪಾಧ್ಯಕ್ಷ. ಈ ದಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಒಂದು ಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ HK ಬಸವರಾಜ್ ಸರ್ ಅವರು ನೇತೃತ್ವದಲ್ಲಿ ಬಂದಿದ್ದು ಇವತ್ತು ಪತ್ರಿಕಾ ಭವನದಲ್ಲಿ ಪತ್ರಿಕೆ ನಿಂತಿದೆ. ಕಾರಣ ಇಷ್ಟೇ, ಎರಡು ಸಬ್ಜೆಕ್ಟ್ ಇದೆ. ಮೊನ್ನೆ ಏನು ಒಳ ಮೀಸಲಾತಿ ಏನು HN ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಏನು ತೀರ್ಮಾನ ಮಾಡಿದೆ ಅದೇ ಇದು ಕ್ಯಾಬಿನೆಟ್ ನಲ್ಲಿ. ಅದರಲ್ಲಿ ಏನು ಅಲೆಮಾರಿಗಳಿಗೆ 1% ಪ್ರತ್ಯೇಕವಾಗಿ ಕೊಟ್ಟಿದ್ರು. ಅದನ್ನ ಮೊನ್ನೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅದನ್ನ ಅವ್ರಿಗೆ ಬಲಾಢ್ಯ ಜನಾಂಗದಲ್ಲಿ ಅವ್ರನ್ನ ಸೇರಿಸಿ ಸ್ವಲ್ಪ ಅನ್ಯಾಯ ಆಗಿದೆ. ಅವ್ರಿಗೆ ಪ್ರತ್ಯೇಕವಾಗಿ ಒಂದು 1% ಮೀಸಲಾತಿಯನ್ನು ನೀಡಬೇಕು ಕಂಪಲ್ಸರಿ. ಇಲ್ಲಾಂದ್ರೆ ಅದು ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಬಲಾಢ್ಯರ ಜೊತೆ ಅವರು ಫೈಟ್ ಮಾಡಕ್ ಆಗ್ತಾ ಇಲ್ಲ. ಅದೊಂದು ಉದ್ದೇಶ. ನಂತರ ದಲಿತ ಸಿಎಂ ಈಗೇನು ಸಿಎಂ ಬದಲಾವಣೆ ಆಗುವ ಒಂದು ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಸಿಎಂ ಬದಲಾವಣೆ ಆದಲ್ಲಿ ಸಂದರ್ಭ ಬಂದಲ್ಲಿ ನಮ್ಮ ಒಂದು ದಲಿತ ಸಿಎಂ ನ ಮಾಡ್ಬೇಕಂತೇಳಿ ನಮ್ಮ ಒಂದು ಆಗ್ರಹ ಇದೆ. ಏಕೆಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತರ ಕೊಡುಗೆ ಅಪಾರವಾಗಿದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸುಮಾರು 70 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ದುಡಿದಿದ್ದಾರೆ. ಆಮೇಲೆ ತದನಂತರ KH ಮುನಿಯಪ್ಪ ಸಾಹೇಬರು ಹಾಗೂ ಪರಮೇಶ್ವರ್ ಸಾರು ಹಾಗೂ ಮಹದೇವ್ ಸಾರು, ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಒಂದು ಕಾಂಗ್ರೆಸ್ನಲ್ಲಿ ಬಹಳಷ್ಟು ನಮ್ಮ ಒಂದು ಅಪಾರವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಡಾಕ್ಟರ್ G ಪರಮೇಶ್ವರ್ ಸರ್ ಅವರು 8 ವರ್ಷ KPCC ಅಧ್ಯಕ್ಷರಾಗಿದ್ರು. ಅವರಿದ್ದಾಗ ಸರ್ಕಾರನು ಬಂದು ಮುಖ್ಯಮಂತ್ರಿ ಕೂಡ ಆದ್ರು. ಹಂಗಾಗಿ ನಮ್ಮ ಒಂದು ಬೇಡಿಕೆ ಏನಂದ್ರೆ, ಒಂದ್ ವೇಳೆ ಸರ್ಕಾರದಲ್ಲಿ ಏನಾದ್ರೂ ಸಿಎಂ ಬದಲಾವಣೆ ಆಗಂತ ಸಂದರ್ಭ ಅಂದ್ರೆ ಖಂಡಿತವಾಗಿ ನಾವು ಹೇಳೋದೇನಂದ್ರೆ, ನಮ್ಮ ಒಂದು ದಲಿತ ಸಿಎಂ ಅನ್ನು ಯಾರಾದ್ರೂ ಒಬ್ರು ದಲಿತ ಸಿಎಂ ಮಾಡ್ಲೇಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಸಿಎಂ ಮುಖ್ಯಮಂತ್ರಿಯನ್ನು ಮಾಡಿರೋದಿಲ್ಲ. ಆದ್ರಿಂದ ನಮ್ಮ ಒಂದು ಆಗ್ರಹ ಏನಂದ್ರೆ, ಈ ಸಾರಿ ಅಂತಹ ಸಂದರ್ಭ ಬಂದ್ರೆ ನಮ್ಮ ಒಂದು ದಲಿತ ಸಿಎಂ ಮಾಡಲೇಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಎಲ್ಲಾ ಜಿಲ್ಲೆಗಳಿಂದ ಇಡೀ ಕರ್ನಾಟಕದಾದ್ಯಂತ ಸಮಾವೇಶ ನಡೆಸಿ ನಮ್ಮ ಒಂದು ಶಕ್ತಿಯನ್ನ ನಾವು ತೋರಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ.